ನಮಸ್ಕಾರ ಫ್ರೆಂಡ್ಸ್, ಇದು ಶನಿವಾರದ ಬೆಳಗಿನ ವ್ಲಾಗು. ಮಾಮೂಲಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿ ಮಾಡೋದು ಕಮ್ಮಿನೇ. ಹಾಗೇನಾದರೂ ತಿಂಡಿ ಮಾಡಿಕೊಂಡ್ರೂ ಕೂಡ ಅದು ಅನ್ನದಲ್ಲಿ ಮಾಡುವಂಥ ತಿಂಡಿನೇ ಆಗಿರುತ್ತೆ. ಇವತ್ತು ಬೆಳಗ್ಗೆ ಅನ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ಆಲೂಗೆಡ್ಡೆ, ಬಟಾಣಿ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ತೆಂಗಿನಕಾಯಿ ಮಸಾಲೆ ರುಬ್ಬಿ ಮತ್ತು ಟಮಾಟೆ ಪೇಸ್ಟು, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಅದಕ್ಕೆ ಒಗ್ಗರಣೆ ಮಾಡಿ ಸಾರು ಮಾಡ್ಕೊಂಡಿದ್ದೆ. ತೆಂಗಿನಕಾಯಿ ಸಾರು ಮಾಡ್ಕೊಂಡಿದ್ದೆ. ಮತ್ತು ದಿಢೀರ್ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮೇಲೆ ಫೋನ್ ಬಂತು, ಒಂದು ಪಾರ್ಸಲ್ ಇದೆ ನಿಮ್ಮ ಹೆಸ್ರಿನಲ್ಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ನಮ್ಮ ಮನೆ ಅಡ್ರೆಸ್ಗೆ ಹೇಳ್ಬಿಟ್ಟು ಕರೆಸ್ಕೊಂಡೆ. ಯಾರು ಕಳಿಸಿದ್ದಾರೆ ಪಾರ್ಸಲ್ಲು ಅಂತ ಗೊತ್ತಾಗಲಿಲ್ಲ. ಓಪನ್ ಮಾಡಿ ನೋಡಿದೆ, ಅದರಲ್ಲಿ ಒಂದು ಫ್ರಾಕ್ ಕೂಡ ಇತ್ತು. ಆಮೇಲೆ ವಾಟ್ಸಪ್ನಲ್ಲಿ ಮೆಸೇಜ್ ಬಂತು, ಚಿತ್ರದುರ್ಗದಿಂದ ಪವಿತ್ರ ಅನ್ನೋರು ಇದನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸಿಸ್ಟರ್. ನಿಜವಾಗ್ಲೂ ಎಲ್ಲರಿಗೂ ಎಷ್ಟು ನಮ್ಮ ಮೇಲೆ ಪ್ರೀತಿ ಇದೆ ಅಂದರೆ, ನಮ್ಮ ಫೋನ್ ನಂಬರು ಅಡ್ರೆಸ್ ಇಲ್ದಲೇ ಹೇಗೇಗೋ ಮಾಡಿ ಅಡ್ರೆಸ್ಸು ಫೋನ್ ನಂಬರ್ ತೊಗೊಂಡು ಕಾಲ್ ಮಾಡ್ತೀರಾ, ಗಿಫ್ಟ್ ಸೆಂಡ್ ಮಾಡ್ತೀರಾ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ.